ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ಫ್ರೆಂಡ್ಸ್ ಇದು ಸೋಮವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಹಾಗೆ ಫ್ರೆಂಡ್ಸ್ ಇನ್ನು ಟೈಮ್ ಕೂಡ ಇವಾಗ ನಾನು ಡೈಲಿ ಎದ್ದೊಳೋದೆ 6:30ಗೆ. ಸೊ 6:30ಗೆ ಎದ್ದು ಈ ಥರ ಬಾಗಿಲೆಲ್ಲ ಒರೆಸ್ಕೊಂಡು ಇನ್ನು ರಂಗೋಲಿನೂ ಸಿಂಪಲ್ಲಾಗಿ ರಂಗೋಲಿ ಹಾಕೊಂಡ್ಬಿಡೋಣ ಅಂಥೇಳಿ ಒಂದು ಒದ್ದೆ ಬಟ್ಟೆಯಿಂದ ಬಾಗಿಲು ಹೊಸ್ಲು ಎಲ್ಲನೂ ಮತ್ತು ಅದರ ಫ್ರಂಟಲ್ಲಿ ಒರೆಸ್ಕೊಳ್ತಾ ಇದ್ದೆ. ಹಾಗೆ ಫ್ರೆಂಡ್ಸ್ ಇನ್ನು ಸಿಂಪಲಾದ ರಂಗೋಲಿನ ಹಾಕಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತೇಳಿ ನಾನು ಪಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ತುಳಸಿ ಕಟ್ಟೆಗೆಲ್ಲ ಅರಿಶಿನ ಅಪ್ಲೈ ಮಾಡ್ತಾ ಇದ್ದೀನಿ. ಜೊತೆಗೆ ತುಳಸಿ ಕಟ್ಟೆಗೆ ಮತ್ತು ಹೊಸ್ಲಿಗೆ ಈ ಥರ ಅಪ್ಲೈ ಮಾಡಿ ಅರಿಶಿನ ಕುಂಕುಮನ ಇಟ್ಟು ಜೊತೆಗೆ ಒಂದು ಸಿಂಪಲಾದ ರಂಗೋಲಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಇನ್ನು ನನಗೆ ಎಷ್ಟು ವರ್ಷದಿಂದ ನನಗೆ ಆಸೆ ಇತ್ತು ಈ ಥರದೊಂದು ತೊಗೋಬೇಕು, ಅದರಲ್ಲಿ ಈ ರೆಸಿಪಿನ ಮಾಡಬೇಕು ಅಂತೇಳಿ. ಸೊ ಅದು ಫೈನಲಿ ಇವಾಗ ಈಡೇರಿತು. ಸೊ ಅಂತಂದರೆ ಇವತ್ತು ಅದರಲ್ಲೇ ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಸೊ ಹೇಗೆ ಬಂತು, ಹೇಗಿತ್ತು, ಅದು ಕ್ವಾಲಿಟಿ ವೈಸ್ ಏನು, ಎಲ್ಲಿ ಏನು ತೊಗೊಂಡೆ, ಏನು ಪ್ರತಿಯೊಂದು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೊಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಫ್ರೆಂಡ್ಸ್. ಹಾಗೆ ಇನ್ನು ಯಾವ ರೀತಿ ವಿಡಿಯೋಸ್ ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅಂತೇಳಿ ನನಗೆ ಕಮೆಂಟ್ ಮಾಡಿ, ಓಕೆನಾ? ಆದಷ್ಟು ನನಗೆ ಸಾಧ್ಯವಾದರೆ ಅದನ್ನು ಸಹ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ಲಾಗ್ನ ಶುರು ಮಾಡೋಣವಾ? ಹಾಗೆ ಫ್ರೆಂಡ್ಸ್ ನೋಡಿ, ಇವತ್ತಿನ ಸಿಂಪಲ್ಲಾದ ರಂಗೋಲಿ ತಲೆಗೆ ಫ್ರೆಂಡ್ಸ್ ಇದೇ ಬಂತು ನನಗೆ. ಸೊ ಹಾಗಾಗಿ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡಿಕೊಂಡೆ. ಅದರಲ್ಲೂ ನಾನು ಇವತ್ತು ಎದ್ದಿದ್ದು ಸಹ ತುಂಬಾ ಲೇಟ್ ಆಯಿತು. ನೈಟು ಮಕ್ಕಳು ಮಲಗೋದ್ರಿಂದ ಸ್ವಲ್ಪ ಬೆಳಗ್ಗೆ ನನಗೆ ಸ್ವಲ್ಪ ತೊಂದರೆ ಅನಿಸುತ್ತೆ ಎದ್ದೋಳಕ್ಕೆ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಫ್ರೆಶ್ ಅಪ್ ಆಗಿ ಬಂದೆ ನಾನು ಸಹ. ಜೊತೆಗೆ ಫ್ರೆಂಡ್ಸ್ ಇನ್ನು ಇವತ್ತು ರೆಸಿಪಿ ಪಡ್ ಅಂತ ಹೇಳಿದ್ನಲ್ವ, ಸೊ ಪಡ್ ಮಾಡಲಿಕ್ಕೆ ನಾನಿಲ್ಲಿ ದೋಸೆ ಹಿಟ್ಟು ರಾತ್ರಿ ರುಬ್ಬಿಟ್ಕೊಂಡಿದ್ದೆ. ಬ್ಯಾಟರ್ ನೀವು ಕಾಮನಾಗಿ ಯಾವ ಥರ ಬ್ಯಾಟರ್ ದೋಸೆ ಮಾಡ್ಕೊಳ್ಲಿಕ್ಕೆ ಪ್ರಿಪೇರ್ ಮಾಡ್ತೀರಲ್ಲ, ಉದ್ದಿನಬೇಳೆ, ರೈಸ್ ಎಲ್ಲ ಮೆಂತೆಕಾಳು ಹಾಕಿಟ್ಟೆಲ್ಲ ನೆನೆಸಿ ರುಬ್ಬಿಟ್ಕೊಂಡಿದ್ದೀನಿ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಜೊತೆಗೆ ನಾನಿಲ್ಲಿ ಕ್ಯಾರೆಟ್ನ ಸಹ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣಗೆ ಹೆಚ್ಚಿ ಹಾಕೋಬೇಕು. ಪಡ್ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಹೆಲ್ದಿ ಫಡ್ ಅಂತಲೇ ಹೇಳ್ಬೋದು. ಜೊತೆಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ರಂಗೋಲಿ ಮುಗಿಸಿದ ತಕ್ಷಣ ಫ್ರೆಶ್ ಅಪ್ ಆಗಿ ಸಹ ಬಂದೆ ಫ್ರೆಂಡ್ಸ್. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟ್ ಕುಕಿಂಗ್ನ ಶುರು ಮಾಡ್ಕೊಂಡ್ಬಿಡೋಣ ಅಂಥೇಳಿ. ಇನ್ನು ನನ್ನ ಮಗನಿಗೂ ಸಹ ಇವತ್ತಿನ ಲಂಚ್ ಬಾಕ್ಸ್ ಇದೆ ಅಂತಲೇ ಹೇಳ್ಬೋದು. ಫೈನಲ್ ಆಗಿ ನೋಡಿ ಈ ಥರ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ನಾನು ಯಾವಾಗಲೇ ಹೇಳಿದ್ನಲ್ವ ನೋಡಿ, ಇವಾಗ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಐಟಮ್ಸ್ನ ಆ್ಯಡಪ್ ಮಾಡ್ಕೋಬೇಕು. ಸೊ ಈಗ ನಾನು ಒಂದು ಬಾಣಲೆನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ, ಜೊತೆಗೆ ಫ್ರೆಂಡ್ಸ್ ಸ್ವಲ್ಪ ಜೀರಿಗೆ, ಜೊತೆಗೆ ಕಡಲೆ ಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಹಾಗೆ ಸೇರಿಸೋಕ್ಕಿಂತ ಇದನ್ನು ಫ್ರೈ ಮಾಡಿ ಆ್ಯಡ್ ಮಾಡೋದ್ರಿಂದ ಅದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ದಟ್ ಹಾಗಾಗಿ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ನಾನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಪಡ್ಡಿಗೆ ಆ್ಯಡಪ್ ಮಾಡೋದ್ರಿಂದ ಅದ್ರ ಟೇಸ್ಟ್ ಅಂತೂ ಆಸಮ್ ಅಂತಲೇ ಹೇಳ್ಬೋದು. ಸೊ ನೀವೆಲ್ಲ ಹೀಗೆ ಮಾಡ್ತೀರಾ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಜೊತೆಗೆ ಫ್ರೆಂಡ್ಸ್ ಸ್ವಲ್ಪ ಅರಿಶಿನ ಪುಡಿ, ಜೊತೆಗೆ ಉಪ್ಪು, ಅದಕ್ಕೆ ಎಷ್ಟು ಬೇಕೋ ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ. ಹಾಗೆ ಫ್ರೆಂಡ್ಸ್ ಈಗ ಮಕ್ಕಳೆಲ್ಲ ಇದನ್ನು ಈಗ ಕ್ಯಾರೆಟ್ ಆಗಿರ್ಬೋದು, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಈ ಥರ ತಿನ್ನಲಿಕ್ಕೆ ಅವರು ಸ್ವಲ್ಪ ಅವ್ರಿಗೆ ಬೇಡ ಅನ್ನೋ ಥರ ಅನ್ನಿಸ್ತಾರೆ ಚಿಕ್ಕ ಮಕ್ಕಳಿಗೆ. ಸೊ ದಟ್ ಈ ಥರ ಮಾಡಿಕೊಡಿ, ಪಡ್ಡು ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ ಫ್ರೆಂಡ್ಸ್, ನಾನು ಇದನ್ನು ತೊಗೋಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ. ಫೈನಲಿ ನನಗೆ ಇವಾಗ ಅದು ಟೈಮ್ ಬಂತು ಅಂತಲೇ ಹೇಳ್ಬೋದು ತೊಗೊಳ್ಳಿಕ್ಕೆ. ತೊಗೊಂಡಿದ್ದು ಅಲ್ಲದೆ ನೋಡಿ ಅದ್ರ ಜೊತೆಗೆ ಪಡ್ಡನ್ನು ಸಹ ನೆನ್ನೆ ತೊಗೊಂಬಂದಿದ್ದೆ ಅಂದರೆ ಇವತ್ತು ಪಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಸೊ ಹಾಗೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ಎರ್ಕ ಅಂತಾರೆ ನೋಡಿ. ಸೊ
ಆ ಕ್ವಾಲಿಟಿಲಿ ತೊಗೊಂಡಿರೋದು ಇದು ಹಂಚು. ಸೊ ಅದನ್ನು ತೊಗೊಂಬಂದು ಹಾಗೆ ಫ್ರೆಂಡ್ಸ್ ಇಲ್ಲೇ ಲೋಕಲಲ್ಲಿ ಸೇಲ್ ಮಾಡ್ತಾಯಿದ್ರು, ತೊಗೊಂಬಂದೆ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 300 ರುಪೀಸ್. ಕೊಡ್ಬೋದಾ 300 ರುಪೀಸ್? ಓಕೆನಾ? ಕೊಡ್ಬೋದು ಅಂತಂದರೆ ಕಮೆಂಟ್ ಮಾಡಿ, ಓಕೆನಾ? ಸೊ ಹಾಗೆ ಫ್ರೆಂಡ್ಸ್ ಎರ್ಕದಲ್ವ ಅದು, ಸೊ ದಟ್ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿ ಆಮೇಲೆ ಎಣ್ಣೆ ಎಲ್ಲ ಅಪ್ಲೈ ಮಾಡಿಟ್ಟಿದ್ದೆ ರಾತ್ರಿಯೇ. ತಂದಿನಾನೇ ಕ್ಲೀನ್ ಮಾಡಿ ಎಣ್ಣೆ ಎಲ್ಲ ಹಚ್ಚಿಟ್ಟಿದ್ದೆ. ಸೊ ಈಗ ನಾನು ಮತ್ತೊಮ್ಮೆ ವಾಶ್ ಮಾಡಿ ಎಣ್ಣೆನ ಹಾಕಿ ಪಡ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಏನಾಯಿತು ಅಂತಂದರೆ ಫ್ರೆಂಡ್ಸ್, ಇಲ್ಲಿ ನಾನು ಅಮ್ಮನ ಮನೇಲಿ ಮಾಡ್ತಾಯಿದ್ದೆ. ಅದು ಹಂಚು, ಅದು ಬಳಪದ ಕಲ್ಲು ರಿಲೇಟೆಡ್ ಆ ಥರ ಇತ್ತು ಅಮ್ಮನ ಮನೇಲಿ. ಸೇಮ್ ಈ ಥರ ಇತ್ತು, ಬಟ್ ಮೆಟೀರಿಯಲ್ ಚೇಂಜ್ ಇತ್ತು. ಸೊ ಅಲ್ಲಿ ಅಮ್ಮ ಮಾಡಿಕೊಡ್ತಿದ್ರು, ನನಗೆ ತಿಂದು ಅಭ್ಯಾಸ ಇತ್ತಲ್ವ. ಸೊ ನಾನು ಮಾಡ್ಕೋಬೇಕು ಅಂತ ಅಂದ್ಕೊತಿದ್ದೆ. ಇವನ್ ಆನ್ಲೈನಲ್ಲೆಲ್ಲ ಸರ್ಚ್ ಮಾಡ್ತಿದ್ದೆ ಒಂದು ಪಡ್ಡನ್ನು ತೊಗೊಳ್ಳೋಣ ಅಂತೇಳಿ. ಬಟ್ ನಂಗೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಇಲ್ಲೇ ನಮ್ಮ ತಿಪ್ಟೂರು ಸೈಡ್ ಬಂದಿದ್ವಲ್ಲ, ಸೊ ತಗೊಂಡೆ. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಫಸ್ಟ್ ಟೈಮು ಅದು ಫಸ್ಟ್ ಸ್ಟೆಪ್ಪು ಏನಿದೆಯಲ್ಲ ಅದು ಹಾಕಿದೆ ಫ್ರೆಂಡ್ಸ್. ಸ್ವಲ್ಪ ಸ್ಟ್ರಗಲ್ ಫೀಲ್ ಆಯಿತು. ಯಾಕಪ್ಪ ಅಂದರೆ ಫಸ್ಟ್ ಟೈಮಲ್ಲಿ ಹಾಕ್ತಾ ಇರೋದು, ಹಿಟ್ಟು ಹಂಚಿನೊಳಗೆ ಬೇಯಲಿಕ್ಕೆ ಅದು ಸ್ವಲ್ಪ ಅಂಟ್ಕೊಳ್ಳೋ ಥರ ಮತ್ತು ನೀಟಾಗಿ ಎದ್ದು ಬರ್ತಾ ಇರಲಿಲ್ಲ. ಸೊ ಇದೇನಪ್ಪ ಆಗೋಯ್ತು ಅಂತ ಥಿಂಕ್ ಮಾಡ್ತಾಯಿದ್ದೆ. ಆಮೇಲೆ ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್ ಚೆನ್ನಾಗಿ ಬಂತು. ನಾವು ಹಾಕಿ ಸ್ವಲ್ಪ ಹೊತ್ತಿಗೆ ಅದು ಎದ್ದು ಬರ್ತಾಯಿತ್ತು. ತುಂಬಾ ಖುಷಿಯಾಯಿತು. ನನಗಂತೂ ತೊಗೊಂಡಿದ್ದಕ್ಕೂ ಪಡ್ಡು ಮಾಡ್ಕೊಂಡು ತಿಂದಿದ್ದಾಯಿತು ಟೇಸ್ಟಿಯಾಗಿ. ಹಾಗೆ ಫ್ರೆಂಡ್ಸ್, ಪಡ್ಡಿಗೆ ಚಟ್ನಿ ಮಾಡ್ಕೊಂಬಿಡೋಣ ಅಂತೇಳಿ, ಇನ್ನು ನನ್ನ ಮಗನಿಗೆ ಲಂಚ್ ಬಾಕ್ಸ್ ಅದೇ ಆಗಿತ್ತಲ್ವ. ಸೊ ಹಾಗಾಗಿ ಚಟ್ನಿ ಮಾಡ್ಕೊಂಬಿಡೋಣ ಅಂತೇಳಿ ಪಕ್ಕದಲ್ಲಿ ಎಣ್ಣೆ, ಶೇಂಗಾ ಬೀಜ, ಕಡಲೆಬೇಳೆ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಹುಣಸೆಹಣ್ಣು, ನೀರು, ತೆಂಗಿನಕಾಯಿನ ಹಾಕಿ ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ನೋಡಿರಿ, ನಾನು ಆಗಲೇ ಹೇಳಿದ್ನಲ್ಲ, ಈ ಥರ ಒಂದೊಂದು ಸ್ಟ್ರಗಲ್ ಫೇಸ್ ಮಾಡಿದೆ. ಎಷ್ಟೋ ಆಸೆಪಟ್ಟು ತಗೊಂಡು ಈ ಥರ ಸ್ಟ್ರಗಲ್ ಫೇಸ್ ಮಾಡುವಾಗ ನನಗೆ ತುಂಬಾ ಬೇಜಾರಾಯಿತು. ಇನ್ನೊಂದು ಸ್ಟ್ರಗಲ್ ಏನಪ್ಪ ಅಂದೆ ಅಂದರೆ, ಅದು ಹಂಚಿನ ಮೇಲೆ ಕಂಫರ್ಟೇಬಲಾಗಿ ಕೂರ್ತಾ ಇರಲಿಲ್ಲ. ಒಲೆ ಮೇಲೆ ಕಂಫರ್ಟೇಬಲಾಗಿ ಕೂರ್ತಾ ಇರಲಿಲ್ಲ. ಸೊ ನಾನು ಅಲ್ಲಿ ಸ್ಕ್ವೇರ್ ಶೇಪಲ್ಲೂ ಇತ್ತು ಫ್ರೆಂಡ್ಸ್, ಬಟ್ ನನಗೆ ಇದು ಸರ್ಕ್ಯುಲರ್ ಶೇಪಲ್ಲಿ ಇಷ್ಟ ಆಯಿತು. ಬಟ್ ಆದ್ರೂ ನನಗೆ ಕೂರಿಸ್ದೆ. ಓಕೆ ಫೈನ್, ಕೂತ್ಕೊಂತು. ಮತ್ತು ತೆಗಿಲಿಕ್ಕಂತೂ ತುಂಬಾ ತೊಂದರೆ ಆಯಿತು. ಫಸ್ಟ್ ಟೈಮ್ ಅಲ್ವಾ, ಸೊ ಈ ಥರ ಆಗ್ಬೋದು. ನೆಕ್ಸ್ಟ್ ಹಾಕಿ ನೋಡೋಣ. ಇವಾಗ ದೋಸೆ ಹಾಕೋದಾದ್ರೂ ಅಷ್ಟೇ, ನಾವು ಸ್ಟ್ರಗಲ್ ಮಾಡ್ತೀವಿ. ಫಸ್ಟ್ ಟೈಮ್ ಸ್ಟ್ರಗಲ್ ಮಾಡ್ತೀವಿ, ಸೆಕೆಂಡ್ ಆಮೇಲೆ ನೆಕ್ಸ್ಟ್ ಅದೇ ಎಷ್ಟು ಚೆನ್ನಾಗಿ ಬರುತ್ತಲ್ವ. ಸೊ ಅದೇ ರೀತಿ ಅಂದ್ಕೊಂಡು ನಾನು ಸೆಕೆಂಡ್ ಒನ್ ಹಾಕಿದೆ. ಬಟ್ ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ಮೇಲಿಂದ ಲಂಚ್ ಬಾಕ್ಸ್ಗೆ ಪಡ್ಡು ಕೂಡ ಮಾಡಿ ಕಳಿಸ್ಬೋದು. ಹಾಗೆ ಇನ್ನು ಚಟ್ನಿಗೂ ಸಹ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ. ಹಾಗೆ ಜೊತೆಗೆ ಹುರ್ಗಡ್ಲೆನೂ ಸಹ ಸೇರಿಸ್ಕೊಂಡಿದ್ದೀನಿ. ನೀವೆಲ್ಲ ಯಾವ ರೀತಿ ಕಾಯಿ ಚಟ್ನಿ ಮಾಡ್ತೀರಲ್ಲ ಅದೇ ರೀತಿ ನಾನು ಕಾಯಿ ಚಟ್ನಿಗೆ ತೆಂಗಿನಕಾಯಿ, ಕಡಲೆಬೇಳೆ, ಹುರ್ಗಡ್ಲೆ, ಶೇಂಗಾ ಬೀಜ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು ಜೊತೆಗೆ ಉಪ್ಪು ಸೇರಿಸ್ಕೊಂಡು ನಾನು ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡಪ್ ಮಾಡಿ ಚಟ್ನಿನೂ ಸಹ ರುಬ್ಕೊಂಡೆ. ಅಷ್ಟೊತ್ತಿಗೆ ಇನ್ನೇನು ನಾನು ಮಾಡ್ಕೊಳ್ಳೋಷ್ಟರಲ್ಲಿ ನನ್ನ ಚಿಕ್ಕ ಮಗನೂ ಸಹ ಎದ್ಬಿಟ್ಟ. ನೋಡಿ, ಇವಾಗ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಪಡ್ಡಂತೂ ಅದ್ರ ಪಾಟಿಗೆ ಅದು ಆಗ್ತಾಯಿತ್ತು. ಫೈನಲಿ ನಾನು ಆಸೆ ಪಟ್ಟು ತೊಗೊಂಡೆ. ಸ್ಟ್ರಗಲ್ಸ್ ಫೇಸ್ ಮಾಡಿದೆ. ಫೈನಲಿ ಒಂದು ಒಳ್ಳೆ ಪಡ್ಡು ಕೂಡ ಬಂತು ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್, ಇದು ಥರ್ಡ್ ಸ್ಟೆಪ್ಪಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಂದರೆ, ಜಸ್ಟ್ ಹಿಂಗಂದರೆ ಸಾಕು ಅಷ್ಟು ಚೆನ್ನಾಗಿ ಪಡ್ಡು ಬರ್ತಾಯಿತ್ತು. ನನಗಂತೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಪಡ್ಡು ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇನ್ನು ಸಬ್ಬಸಿಗೆ ಸೊಪ್ಪು ಅಂತ ಬರುತ್ತೆ ನೋಡಿ, ಸಬ್ಬಸಿಗೆ ಸೊಪ್ಪನ್ನು ಆ್ಯಡಪ್ ಮಾಡಬೇಕು ಇದಕ್ಕೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ಇಷ್ಟು ಚೆನ್ನಾಗಿ ನೀಟಾಗಿ ಬಂತು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಪಡ್ಡು ಅದೆಷ್ಟು ಚೆನ್ನಾಗಿ ಎದ್ದು ಬರ್ತಿತ್ತಂದರೆ ಅಷ್ಟು ಚೆನ್ನಾಗಿ ಬರ್ತಿತ್ತು ಅಂತೇಳಿ ನಾನು ಪಡ್ಡು ಮಾಡ್ಕೊಂಡಿದ್ದು ಬ್ಯಾಟರ್ ಖಾಲಿ ಆಗೋವರೆಗೂ. ಹಾಗೆ ಫ್ರೆಂಡ್ಸ್, ಇನ್ನು ರೈಸಿಗೂ ಸಹ ಹಾಗೆ ಇಟ್ಬಿಡೋಣ ಅಂತೇಳಿ ಇನ್ನು ನನ್ನ ದೊಡ್ಡ ಮಗನ ಸ್ಕೂಲಿಗೆ ಬಿಟ್ಟು ಬಂದಿದ್ದ ತಕ್ಷಣವೇ ನನ್ನ ಚಿಕ್ಕ ಮಗನಿಗೆ ಸ್ವಲ್ಪ ಏನಾದರೂ ತಿನ್ನಿಸ್ಬಿಟ್ರೆ ಅವನು ಮಲ್ಕೊಂಡ್ಬಿಡ್ತಾನೆ. ಅವನಿಗೆ ಪಡ್ಡೆಲ್ಲ ಇಷ್ಟ ಆಗೋಲ್ಲ ಫ್ರೆಂಡ್ಸ್. ಇಡ್ಲಿ ಅಂದರೆ ಇಷ್ಟ ನನ್ನ ಚಿಕ್ಕ ಮಗನಿಗೆ. ಸೊ ದಟ್ ಹಾಗಾಗಿ ಅವನು ಇಡ್ಲಿ ತಿನ್ನಲ್ವಲ್ಲ. ಹಾಗೆ ಇನ್ನು ನನ್ನ ಹಸ್ಬೆಂಡಿಗೆ ಏನೇ ರೀತಿಯ ತಿಂಡಿ ಮಾಡಿದ್ರು ಸಹ ಅವರಿಗೆ ರೈಸ್ ಐಟಮ್ಸ್ ಇರಲೇಬೇಕು ಸ್ವಲ್ಪನಾದರೂ. ಸೊ ದಟ್ ಹಾಗಾಗಿ ಅದನ್ನು ಸಹ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಇನ್ನೇನು ನನ್ನ ದೊಡ್ಡ ಮಗನ ಎಬ್ಬರಿಸ್ಕೊಂಡು ಅವನಿಗೆ ರೆಡಿ ಮಾಡಬೇಕು. ಸೊ ಇನ್ನೇನು ಸ್ವಲ್ಪ ಟೈಮ್ ಇತ್ತಲ್ವ. ಸೊ ಅದೇ ಗ್ಯಾಪಲ್ಲಿ ರೈಸು ಕೂಡ ಇಟ್ಬಿಟ್ಟೆ. ಅಲ್ಲಿಂದ ಬಂದಿದ್ದ ತಕ್ಷಣವೇ ಚಿಕ್ಕವನಿಗೆ ಸ್ವಲ್ಪ ಊಟನ ಮಾಡಿಸ್ಬಿಟ್ಟು
ಮಾಡಿಸಿದ್ರೆ ಫ್ರೆಂಡ್ಸ್ ಅವ್ನು ರೆಸ್ಟ್ ಮಾಡ್ತಾನೆ, ನಿದ್ದೆ ಮಾಡಿಬಿಡ್ತಾನೆ ಊಟ ಮಾಡಿದ ತಕ್ಷಣ. ಅದು ಅವ್ನ ಟೈಮಿಂಗ್ಸ್ ಡೈಲಿ ರೊಟೀನ್ ಒಂದು ನನ್ನ ಮಗನ ಬಿಟ್ಟು ಬಂದೆ ಅಂದರೆ ಒಂದು 11:30 12 o'clock 11 ಮಿಡಲಲ್ಲಿ ಅವನು ನಿದ್ದೆ ಮಾಡಿಬಿಡ್ತಾನೆ. ಸೊ ಅಷ್ಟರಲ್ಲಿ ಏನಾದರೂ ಅವನಿಗೆ ತಿನ್ನಿಸ್ಬಿಡ್ಬೇಕು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಫುಡ್ಡನ್ನು ಸಹ ಹಾಕೊಳ್ತಾ ರೈಸಿಗೂ ಸಹ ಇಟ್ಟಾಯಿತು. ಇನ್ನು ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ನನಗೊಂದು ಖುಷಿ ಏನಪ್ಪ ಅಂತಂದರೆ ಅದು ಚೆನ್ನಾಗಿ ಬರೋದು ನೋಡಿ ಇನ್ನೂ ಪಡ್ ಮಾಡೋಣ. ಆ್ಯಕ್ಚುಲಿ ಬ್ಯಾಟರ್ ಎತ್ತಿಡ್ಬೋದಿತ್ತು, ಬಟ್ ನನಗೆ ಖುಷಿ. ಸೊ ದಟ್ ಹಾಗಾಗಿ ಮಾಡ್ಕೊಳ್ತಾನೇ ಇದ್ದೆ. ಅದಾದಮೇಲೆ ಇನ್ನು ಈ ಕಡೆ ನನ್ನ ದೊಡ್ಡ ಮಗನಿಗೆ ಅವನಿಗೂ ಸಹ ಫೇಸ್ ವಾಶ್ ಮಾಡಿ ಆಮೇಲೆ ಅವನಿಗೆ ಬಟ್ಟೆ ಕೂಡ ಚೇಂಜ್ ಮಾಡ್ತಾಯಿದ್ದೆ. ಇನ್ನು ನನ್ನ ಚಿಕ್ಕ ಮಗ ನೋಡಿ ಕಿಟಕಿಲಿ ಆ ಕಡೆ ಸೈಡ್ ಆಟ ಆಡ್ತಾಯಿದ್ದಾನೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹಾಗೆ ಇನ್ನು ಅವನಿಗೂ ಸಹ ಡ್ರೆಸ್ಅಪ್ ಮಾಡಿ ಅವನಿಗೂ ಸಹ ರೆಡಿ ಮಾಡಿದೆ ನನ್ನ ದೊಡ್ಡ ಮಗನಿಗೆ. ಇನ್ನು ಅವನಿಗೂ ಸಹ ಕರೀತಾ ಇದ್ದೆ, ಬಾರೋ ತಿಂಡಿ ತಿನ್ನು ಲೇಟ್ ಆಗಿಬಿಡುತ್ತೆ ಅಂಥೇಳಿ ನನ್ನ ದೊಡ್ಡ ಮಗನಿಗೆ. ಇನ್ನೇನು ಅವನಿಗೂ ಸಹ ತಿನ್ನಿಸ್ಬಿಟ್ಟು ನನ್ನ ದೊಡ್ಡ ಮಗ ತಿಂದ ಫ್ರೆಂಡ್ಸ್ ಪಡ್ಡು. ಅದರಲ್ಲೂ ಪ್ಲೇನಾಗಿರೋ ಪಡ್ಡು ಅಂದರೆ ನನಗೆ ತುಂಬಾ ಇಷ್ಟ. ಬಟ್ ಅವ್ನು ಇವೆಲ್ಲ ತಿನ್ನಲ್ಲ ಅಂತಲೇ ನಾನು ಈ ರೀತಿ ಪಡ್ಡಲ್ಲೆಲ್ಲ ಹಾಕಿ ಮಾಡಿದ್ದು. ಒಂದು ಚಟ್ನಿಯೊಂದಿಗೆ ಪಡ್ಡು ಕಾಂಬಿನೇಷನ್ ಸೂಪರ್ ಅಂತಲೇ ಹೇಳ್ಬೋದು. ಈ ಒಂದು ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನು ತಿಂಡಿನೂ ಸಹ ಮುಗಿಸ್ಕೊಂಡು ನನ್ನ ದೊಡ್ಡ ಮಗನ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಹೊರಟು. ಹಾಗೆ ಫ್ರೆಂಡ್ಸ್, ಇನ್ನು ನೋಡಿ ನನ್ನ ದೊಡ್ಡ ಮಗ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಅದು ಇದು ಮಾತಾಡ್ತಾ ನಾನು ನನ್ನ ಹಸ್ಬೆಂಡು ಒಂದಿಷ್ಟು ವಿಷಯಗಳು ಅಂತ ಮಾತಾಡ್ತಾ ನಾವು ಹಾಗೆ ಫ್ರೆಂಡ್ಸ್, ಮಾರ್ನಿಂಗ್ ಟೈಮ್ ಎಷ್ಟು ಚೆನ್ನಾಗಿ ಫ್ರೆಶ್ ಏರು ಮತ್ತು ಏನೋ ವೆದರ್ ಅಂತೂ ನಂಗೆ ತುಂಬಾ ಇಷ್ಟ ಮಾರ್ನಿಂಗ್ ಟೈಮು. ಸೊ ಹಾಗೆ ಇನ್ನು ನನ್ನ ಮಗನೂ ಸಹ ಬಿಟ್ಟು ರಿಟರ್ನ್ ಆಗ್ತಾಯಿದ್ದೀವಿ. ಇನ್ನು ನಾನಿಲ್ಲಿಂದ ತಿಂಡಿನೂ ಸಹ ಮುಗಿಸ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ನಾನು ನನ್ನ ಮಗ ನನ್ನ ಹಸ್ಬೆಂಡು ತಿಂಡಿನ ಸಹ ಮುಗಿಸ್ಕೊಂಡ್ಬಿಡ್ತೀವಿ. ನನ್ನ ದೊಡ್ಡ ಮಗನೇ ಬಿಟ್ಟು ಹೋಗಿದ ತಕ್ಷಣ ತಿಂಡಿ ಮುಗಿಸ್ಕೊತೀವಿ. ಇಲ್ಲೇನೋ ಸ್ವಲ್ಪ ಕೆಲಸ ಇದೆ ಅಂತೇಳಿ ಮೆಡಿಕಲಲ್ಲಿ ಸ್ಟಾಪ್ ಮಾಡಿದ್ರು. ಇನ್ನು ನನ್ನ ಮಗನಂತೂ ಹಿಡಿಯೋಕ್ಕೆ ಆಗ್ತಾಯಿಲ್ಲ, ನನ್ನ ಚಿಕ್ಕ ಮಗನ ನಾನು ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದ. ಸೊ ಹಾಗೆ ಫ್ರೆಂಡ್ಸ್, ಇಲ್ಲ ಮೆಡಿಕಲ್ ಸ್ವಲ್ಪ ಕೆಲಸನ ಮುಗಿಸ್ಕೊಂಡು ಮನೆಗೂ ಸಹ ಹೊರಟ್ವು. ಇದಾಗಿತ್ತು ನನ್ನ ಇವತ್ತಿನೆಲ್ಲ. ಸಿಗೋಣ ನಾಳೆ ಮತ್ತೊಂದು ವ್ಲಾಗ್ನೊಂದಿಗೆ. ಟಾಟಾ ಬಾಯ್.